ಇಂದಿರಾ ಗಾಂಧಿಯವರು ಒಂದು ಸರ್ತಿ ಅಲಹಾಬಾದ್ ಚುನಾವಣೆಗೆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಾದಾಗ ಅದನ್ನು ಬಂದ್ ಮಾಡಲಿಕ್ಕೆ ನೋಡಿರ್ತಾರೆ. ಅವರಿಂದೂ ಆಗಿಲ್ಲ. ನೆಹರೂರಿಂದೂ RSSನ ಬಂದ್ ಮಾಡಲಿಕ್ಕಾಗಿಲ್ಲ. ಇಂದಿರಾ ಗಾಂಧಿಯವರು ಅಂದಾಗಿಲ್ಲ. ರಾಜೀವ್ ಗಾಂಧಿಯವರಿಂದ ಆಗಿಲ್ಲ. ರಾಹುಲ್ ಗಾಂಧಿಯವರು ಅಂದ ಆಗೋದಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಮಾಡ್ತಾರೆ, ಆದರೆ ಮಾಡಲಿ ನೋಡೋಣ. ನಾನು ಹೇಳ್ತಾ ಇರೋದು, ನೀವು ಏನು ಮಾಡ್ತೀರೋ, ನಿಮ್ಗೆ ಯಾರು ಬೆದರಿಕೆ, ಕರ್ನಾಟಕದಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಬೆದರಿಕೆ ಹಾಕೋರು ಯಾರಿದ್ದಾರೆ ಗೊತ್ತಿಲ್ಲ ನಮಗೆ. ಅಗತ್ಯ ಯಾರಾದರೂ ಇದ್ದರೆ ಒಂದು ತನಿಖೆ ಮಾಡಿ. ನಿಮ್ಮದೇ ಸರ್ಕಾರ, ನಿಮ್ಮದೇ ವ್ಯವಸ್ಥೆ. ಯಾರಾದರೂ RSS ಎದುರು ನಿಮ್ಮ ಬೆದರಿಕೆ ಹಾಕಿದ್ರೆ ಮೇಲೆ ತನಿಖೆ ಮಾಡಿ, ನೀವು ಕ್ರಮ ತಗೊಳ್ಳಿ. ಯಾರಲ್ಲ ಅಂತ ಹೇಳಿದ್ದಾರೆ, ಅದನ್ನು ಬಿಟ್ಟು ನೀವು ಕ್ರಮ ತಗೊಳ್ಳಿ ಅಂತ ಹೇಳಿದೆ. ಆಡಿಯೋ ಯಾರದೇ, ನಂದೇನು ವ್ಯಕ್ತಿಗತ ಅಲ್ಲ. ಇಲ್ಲಿ ನೀವು ಆಡಿಯೋ ಯಾರೇ ಮಾಡಲಿ, ವಿಡಿಯೋ ಯಾರೇ ಮಾಡಲಿ, ಯಾರೇ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳಿ, ತನಿಖೆ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಇದೆಯಪ್ಪ, ನಿಮ್ಗೇನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಬಡವರ ಕಲ್ಯಾಣ ಯೋಜನೆಯನ್ನು, ಚುನಾವಣೆಯನ್ನು ಮಾಡುವುದನ್ನು, ಆ ಗ್ರಂಥಪಾಲಕರ ಸಮಸ್ಯೆಗಳನ್ನು, ವಸತಿ ಸಮಸ್ಯೆಗಳನ್ನು, ಆಯುಷ್ಮಾನ್ ಭಾರತ್ ಸಮಸ್ಯೆಗಳನ್ನು, ESI ಸಮಸ್ಯೆಗಳನ್ನು, ಇದನ್ನು ಪರಿಹಾರ ಮಾಡುವ ರೇಷನ್ ಕಾರ್ಡ್ ಸಮಸ್ಯೆಗಳನ್ನು, ಇದನ್ನು ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳು ಬಡದಾಡಬೇಕೇ ಹೊರತು ಆಗದಿರುವ ಕೆಲಸದ ಬಗ್ಗೆ ಹಿಂದೆ ಹೆಜ್ಜೆ ಹಾಕಬಾರ್ದು ಅನ್ನೋದು ನನ್ನ ಆಗ್ರಹ. ನೀವು ಆ ಗ್ರಂಥಪಾಲಕರ ಸಮಸ್ಯೆಗಳಿದೆ, ನಮ್ಮ ಸರ್ಕಾರ ಹಿಂದೆ 12,000 ರೂಪಾಯಿ ಮಾಡಿತ್ತು, ಅದನ್ನು ನೀವು 19,000 ರೂಪಾಯಿ ಮಾಡಬೇಕಂತ ಏನು ಹೇಳಿದ್ರಿ. ಇವತ್ತಿನವರೆಗೆ ಕೂಡ ಕೆಲವು ಜಿಲ್ಲೆಗಳು ಅನುಷ್ಠಾನ ಆಗಿಲ್ಲ. ಆ ಗ್ರಂಥಪಾಲಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ವ್ಯಕ್ತಿಗತವಾಗಿ ದೂರುಗಳಲ್ಲ, ಇದು ವಿಷಯದ ಮೇಲೆ ದೂರು. ಇದನ್ನು ನೀವು ಸರಿಪಡಿಸಬೇಕು. ಈ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಚುನಾವಣೆ ನಡೆಸಬೇಕು, ಬಡವರ ಮನೆಗಳನ್ನು ಕೊಡಬೇಕು, ಆಯುಷ್ಮಾನ್ ಭಾರತನ ಅನುಷ್ಠಾನ ಮಾಡಬೇಕು, ESIಯನ್ನು ತರಬೇಕು, ಬಡವರ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನ ಮಾಡೋದು ಬಿಟ್ಟು ನಿಮ್ಗೆ ಆಗದೇ ಇರುವಂಥ ಕೆಲಸ ನಾವು RSS ನಿಯಂತ್ರಣ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳೋದು ಸರಿಯಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇವೆ, ಸಿದ್ದರಾಮಯ್ಯನವ್ರಿಗೆ ಆಗ್ರಹಪಡಿಸ್ತಾ ಇದ್ದೇನೆ. ಅನುಭವ ಇದ್ದವರು ನೀವು ನಿಮ್ಮ ಮಂತ್ರಿಗಳನ್ನು ಕರೆದು ಬುದ್ಧಿ ಹೇಳಿ ಈ ಬಡವರ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ.